ಕಡೆಯದ ಬಾಕ್ಸ್ ಆಕಾರದ SUV ಕಾರೇ ಜಿ ಕ್ಲಾಸ್. ಆಕ್ಚುಲಿ ಈ ಕಾರ್ನ ಪ್ರೊಡ್ಯೂಸ್ ಮಾಡಿದ್ದೇ ಮಿಲಿಟರಿ ಸರ್ವಿಸ್ಗೋಸ್ಕರ. ಆದರೂ ಈ ಕಾರು ಸೆಲೆಬ್ರಿಟೀಸ್, ಅಡ್ವೆಂಚರ್ ಟೂರರ್ಸ್ ಮತ್ತು ಶ್ರೀಮಂತರಿಗೆ ಫೇವರೇಟ್ ಕಾರ್ ಆಗಿ ಹೋಗಿತ್ತು. 1990ರ ವೇಳೆಗಾಗಲೇ ಮರ್ಸಿಡೀಸ್ ಬೆಂಜ್ ಕಂಪನಿ ಜಾಗತಿಕ ಶಕ್ತಿಯಾಗಿತ್ತು. ಮರ್ಸಿಡೀಸ್ ಬೆಂಜ್ ಕೇವಲ ಶ್ರೀಮಂತರಿಗೆ ಮಾತ್ರ ಕಾರುಗಳನ್ನು ತಯಾರಿಸುತ್ತಿರಲಿಲ್ಲ. ಸಾಮಾನ್ಯ ಜನರಿಗೂ ಕಾರು ತಲುಪಿಸಲು ಸಿ ಕ್ಲಾಸ್, ಇ ಕ್ಲಾಸ್ ಕಾರುಗಳ ಶ್ರೇಣಿಯನ್ನು ಆರಂಭಿಸಿದರು. 1997ರಲ್ಲಿ ಎ ಕ್ಲಾಸ್ ಕಾರನ್ನು ಜಗತ್ತಿಗೆ ಪರಿಚಯಿಸಿದರು. ಇಷ್ಟಕ್ಕೆ ಅವರ ಆವಿಷ್ಕಾರಗಳು ನಿಂತಿಲ್ಲ. 2000ನ ದಶಕದಲ್ಲಿ ಬೆಂಜ್ ಕಾರ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾರೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ನೈಟ್ ವಿಷನ್ ಮತ್ತು ಹೈಬ್ರಿಡ್ ಇಂಜಿನ್ಸ್ ಟೆಕ್ನಾಲಜಿನ ಪರಿಚಯ ಮಾಡ್ತಾರೆ. ಮರ್ಸಿಡೀಸ್ ಬೆಂಜ್ ಕೇವಲ ಕಾರು ಉತ್ಪಾದನೆಗೆ ಮಾತ್ರ ಅಲ್ಲದೆ ರೇಸಿಂಗ್ ಜಗತ್ತಿಗೂ ಕಾಲಿಡುತ್ತಾರೆ. ಮೆಕ್ಲರೆನ್ ಟೀಮ್ ಜೊತೆಗೆ F1 ರೇಸಿಂಗಲ್ಲೂ ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ಹೈ ಪರ್ಫಾರ್ಮೆನ್ಸ್ ಕಾರ್ಗಳಿಗೆ ಅಂತಾನೆ AMG ಅನ್ನೋ ವಿಭಾಗವನ್ನು ಶುರು ಮಾಡುತ್ತಾರೆ. ಹೈ ಪರ್ಫಾರ್ಮೆನ್ಸ್ಗೋಸ್ಕರನೇ ಮರ್ಸಿಡೀಸ್ ಬೆಂಜ್ SLS AMG ಅನ್ನೋ ಹೈ ಪರ್ಫಾರ್ಮೆನ್ಸ್ ಕಾರನ್ನು V8 ಇಂಜಿನ್ನೊಂದಿಗೆ ಪರಿಚಯಿಸುತ್ತಾರೆ.